ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಸ್ಪಿಯನಾಸ್ ಬೇಹುಗಾರಿಕೆ. ಒಂದು ದೇಶದ ಮೇಲೆ ಬೇಹುಗಾರಿಕೆಯನ್ನು ಮಾಡೋದಕ್ಕೆ ಆ ದೇಶಕ್ಕೆ ನಮ್ಮದೇ ಸ್ಪೈಗಳು ಹೋಗಬೇಕು ಅಂತೇನಿಲ್ಲ. ಅಲ್ಲಿನ ಜನರನ್ನೇ ಬಳಸ್ಕೊಂಡು ಅವರಿಂದಲೇ ನಮಗೆ ಬೇಕಾದ ಮಾಹಿತಿಯನ್ನು ತರಿಸ್ಕೊಳ್ಳೋದಕ್ಕೆ ಕೂಡ ಆಗುತ್ತೆ. ಅದಕ್ಕೆ ಅಲ್ಲಿನ ಬುದ್ಧಿವಂತ ಜನಾಂಗಕ್ಕೆ ಗಾಳ ಹಾಕಬೇಕು ಅಷ್ಟೇ. ಅವರ ಈಗೋ ತೃಪ್ತಿಪಡಿಸಬೇಕು. ಅವರನ್ನು ಬಳಸ್ಕೊಂಡು ಆ ದೇಶದ ಏನೆಲ್ಲ ಸೂಕ್ಷ್ಮ ಮಾಹಿತಿಗಳಿವೆಯೋ ಅವೆಲ್ಲವನ್ನ ಅವರಿಗೆ ಗೊತ್ತಾಗದ ಹಾಗೆ ತರಿಸ್ಕೊಂಡು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಅತ್ಯಂತ ಯಶಸ್ವಿಯಾಗಿ ಹಿಂದೆ ಕೂಡ ಮಾಡ್ತಾ ಇದ್ದದ್ದು ಸೋವಿಯತ್ ರಷ್ಯಾ. ಈಗ ಅದನ್ನೇ ಇನ್ನೂ ಸ್ವಲ್ಪ ಸ್ಮಾರ್ಟ್ ಆಗಿ ಮಾಡೋದಕ್ಕೆ ಚೈನಾ ಹೋಗ್ತಾ ಇದೆ. ಅಂಥ ಒಂದು ಆಂತರಿಕ ಬೇಹುಗಾರಿಕೆಗೆ ಚೈನಾ ನಮ್ಮ ದೇಶದ ಮಾಜಿ ಸೇನಾಧಿಕಾರಿಗಳನ್ನ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇಲ್ಲಿನ ಜಿಯೋಪೊಲಿಟಿಕ್ಸ್ ಎಕ್ಸ್ಪರ್ಟ್ಸ್, ಪತ್ರಕರ್ತರು, ಸಂಶೋಧನಾ ವಿದ್ಯಾರ್ಥಿಗಳು, ಯೂನಿವರ್ಸಿಟಿ ಪ್ರೊಫೆಸರ್ಸ್, ಹೀಗೆ ಎಲೈಟ್ ಸರ್ಕಲ್ ಅಂತ ನಾವು ಯಾವುದನ್ನು ಅಂದ್ಕೋತೀವಿ ಅದನ್ನು ಬಳಸಿ ತನಗೆ ಬೇಕಾದ ಮಾಹಿತಿಯನ್ನು ಕೆಲವು ಡಾಲರ್ ಖರ್ಚು ಮಾಡಿ ಪಡೆದುಕೊಳ್ಳೋ ಒಂದು ದೊಡ್ಡ ಚೈನಾ ಪ್ಲಾನ್ ಈಗ ಭಾರತದ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಭಾರತ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಹಾಗಾದ್ರೆ ಏನಿದು ಚೈನಾದ ಅತ್ಯಂತ ಸೊಫಿಸ್ಟಿಕೇಟೆಡ್ ಎಸ್ಪಿಯೋನಾಜ್ ಕತೆ? ಬನ್ನಿ ನೋಡೋಣ. ಗೆಳೆಯರೆ, ಕೆಲ ವರ್ಷಗಳ ಹಿಂದಿನ ಘಟನೆಯೊಂದು ನಿಮಗೆ ನೆನಪಿರಬೇಕು. ಚೈನಾದ ವಾಯುಪಡೆಯಲ್ಲಿ ಪೈಲಟ್ಗಳಿಗೆ ತರಬೇತಿ ಕೊಡೋದಕ್ಕೆ ಜನ ಇಲ್ಲ. ಹೀಗಾಗಿ ಅವರು ಅಮೆರಿಕಾದ ಯುದ್ಧ ವಿಮಾನಗಳ ನಿವೃತ್ತ ಪೈಲಟ್ಗಳನ್ನ ನೇಮಕ ಮಾಡ್ಕೋತಾ ಇದ್ದಾರೆ ಅನ್ನೋ ಸುದ್ದಿಯೊಂದು ಬಂತು. ಅಮೆರಿಕಾದಲ್ಲಿ ಹೇಗೆ ಅಂದ್ರೆ, ಅಲ್ಲಿನ ಸೇನೆ, ನೌಕಾಪಡೆ, ವಾಯುಪಡೆಗಳಲ್ಲಿ ಕೆಲಸ ಮಾಡಿ ನಿವೃತ್ತರಾದ ನಂತರ ಆ ಅಧಿಕಾರಿಗಳು ತಮಗಿಷ್ಟ ಬಂದ ಬೇರೆ ಯಾವುದೇ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅವರು ನಾನಾ ದೇಶಗಳಲ್ಲಿ ಸೈನ್ಯಗಳಿಗೆ ತರಬೇತಿ ಕೊಡೋ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಕೆಲವರಾದ್ರೆ ವಿದೇಶಗಳಲ್ಲಿನ ಭಯೋತ್ಪಾದಕ ಸಂಘಟನೆಗಳ ತರಬೇತಿದಾರರಾಗಿ ಕೂಡ ಕೆಲಸ ಮಾಡ್ತಾರೆ. ಮೊನ್ನೆ ನೋಡಿ, ಭಾರತದಲ್ಲಿ ಅಮೆರಿಕ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದವನೊಬ್ಬ ಮ್ಯಾನ್ಮಾರ್ ಅಲ್ಲಿನ ಪ್ರತ್ಯೇಕತಾವಾದಿಗಳಿಗೆ ತರಬೇತಿ ಕೊಡೋದಿಕ್ಕೆ ಅಂತ ಬಂದು ಅಕ್ರಮವಾಗಿ ಭಾರತದ ಗಡಿ ದಾಟಿ ಭಾರತದಲ್ಲಿ ಸಿಕ್ಕಿಬಿದ್ದ. ಅವನನ್ನೀಗ ಭಾರತ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಈ ಥರ ಅಮೆರಿಕಾದ ನಿವೃತ್ತ ಯೋಧರು ಬೇರೆ ಬೇರೆ ದೇಶಗಳಲ್ಲಿ ಯಾರಿಗೆ ಬೇಕೋ ಅವರಿಗೆ ತರಬೇತಿ ಕೊಡೋ ಕೆಲಸದಲ್ಲಿ ನಿರತರಾಗ್ತಾರೆ. ಅದಕ್ಕೆ ಅಲ್ಲಿ ಅನುಮತಿ ಇದೆ. ಹೀಗಾಗಿ ಅಲ್ಲಿನ ಒಂದಷ್ಟು ನಿವೃತ್ತ ಪೈಲಟ್ಗಳು ಚೈನಾದ ವಾಯುಪಡೆಗೆ ತರಬೇತಿ ಕೊಡೋದಿಕ್ಕೆ ಅಂತ ಚೈನಾಗ್ ಹೋದ್ರು. ಹಾಗೆ ಆಸ್ಟ್ರೇಲಿಯಾ ವಾಯುಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ದವರನ್ನ ಕೂಡ ಕೆಲವರನ್ನ ಚೈನಾ ತನ್ನ ಪೈಲಟ್ಗಳ ತರಬೇತಿಗಾಗಿ ನೇಮಕ ಮಾಡ್ಕೊಳ್ತು. ಹಾಗೆ ಚೈನಾ ನೇಮಕ ಮಾಡ್ಕೊಳ್ತಾ ಇದ್ದ ನಿವೃತ್ತ ಪೈಲಟ್ಗಳಿಗೆ, ವಾಯುಪಡೆಯ ಸಿಬ್ಬಂದಿಗೆ ಅವರು ಕೈ ತುಂಬಾ ಹಣ ಕೊಡ್ತಾ ಇದ್ರು. ಅವ್ರ ಮೂಲಕ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಿಳ್ಕೊತಾ ಇದ್ರು. ಅಮೆರಿಕಾದ ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟ ತಾಂತ್ರಿಕ ಮಾಹಿತಿಗಳು ಕೂಡ ಚೈನಾನ ಸುಲಭವಾಗಿ ತಲುಪ್ತಾ ಹೋದ್ವು. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಅರಿವು ಕೂಡ ಇಲ್ಲದೆ ಅಮೆರಿಕಾದ ಪೈಲಟ್ಗಳು ಚೈನಾಗೆ ಸಾಕಷ್ಟು ರಹಸ್ಯಗಳನ್ನು ರವಾನೆ ಮಾಡಿದ್ರು. ಇನ್ನು ಈ ವಿಷಯ ಅಮೆರಿಕಾಗೆ ಗೊತ್ತಾಗೋದಿಕ್ಕೆ ಸಾಕಷ್ಟು ತಡ ಆಯಿತು. ಗೊತ್ತಾದ ಮೇಲೆ ಅಮೆರಿಕ ಆ ಬಗ್ಗೆ ಒಂದು ತನಿಖೆಯನ್ನು ಶುರು ಮಾಡ್ತು. ಅಲ್ಲೊಂದಷ್ಟು ರಹಸ್ಯಗಳು ಚೈನಾಗೆ ರವಾನೆ ಆಗಿವೆ ಅನ್ನೋದು ಗೊತ್ತಾಯಿತು. ಅಮೆರಿಕಾದ ವಾಯುಪಡೆಯ ನಿವೃತ್ತ ಅಧಿಕಾರಿಗಳ ವಿರುದ್ಧ ಪ್ರಕರಣಗಳು ದಾಖಲಾದವು. ಈಗ ಅದರ ವಿಚಾರಣೆ ಕೂಡ ನಡೀತಾ ಇದೆ. ಈ ಘಟನೆಯ ನಂತರ ಅಮೆರಿಕ ತನ್ನ ಸೇನೆ, ನೌಕಾಪಡೆ, ವಾಯುಪಡೆಯ ನಿವೃತ್ತ ಅಧಿಕಾರಿಗಳಿಗೆ ಚೈನಾದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರೋದಕ್ಕೆ ತಿಳಿಸಿದೆ. ಅವರ ಚೈನಾ ಸಂಪರ್ಕಗಳ ಮೇಲೆ ಕಣ್ಣಿಡೋ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇನ್ನು ಇಲ್ಲಿ ಅಮೆರಿಕ ತನ್ನ ನಿವೃತ್ತ ಸಿಬ್ಬಂದಿಗೆ ಚೈನಾ ಸೇನೆಗೆ ತರಬೇತಿ ಕೊಡೋ ಕಾರ್ಯಕ್ರಮಕ್ಕೆ ಕತ್ತರಿ ಹಾಕ್ತಲ್ಲ. ಆ ನಂತರ ಕೂಡ ಚೈನಾ ಸುಮ್ಮನೇನು ಕೂತ್ಕೊಳ್ಳಿಲ್ಲ. ಅಮೆರಿಕದ ನಿವೃತ್ತ ಸೇನಾಧಿಕಾರಿಗಳು ಡಿಫೆನ್ಸ್ ಎಕ್ಸ್ಪರ್ಟ್ಗಳಿಗೆ ಗಾಳ ಹಾಕ್ತು. ಸಂಶೋಧನಾ ಕೇಂದ್ರಗಳ ಹೆಸರಲ್ಲಿ, ರಿಸರ್ಚ್ ಮ್ಯಾಗಝೈನ್ಗಳ ಹೆಸರಲ್ಲಿ ಅವರನ್ನ ಸಂಪರ್ಕಿಸುವ ಕೆಲಸ ಶುರುವಾಯಿತು. ಈ ಬಾರಿ ಅವರು ಚೈನಾದ ಹೆಸರು ಹೇಳಲಿಲ್ಲ. ಹಾಂಕಾಂಗ್, ಮಕಾವೋ, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಹೇಳ್ಕೊಂಡ್ರು. ನಿಮ್ಮಿಂದ ಒಂದಷ್ಟು ಲೇಖನಗಳು ಬೇಕು ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಅಲ್ಲದನ್ನು ಬರೆಸಿದ್ರು. ಆ ಮೂಲಕ ಕೂಡ ತಮಗೆ ಬೇಕಾದ ಮಾಹಿತಿಯನ್ನು ಪಡ್ಕೊಳ್ಳೋ ಕೆಲಸ ಶುರುವಾಯಿತು. ಅಮೆರಿಕದ ಸೇನಾ ನಿಯೋಜನೆಗಳು, ಅವರ ಆಯುಧಗಳು, ಹೊಸ ಸೇರ್ಪಡೆಗಳು, ಡಾಕ್ಟ್ರಿನ್ಗಳು, ಯುದ್ಧ ತಂತ್ರಗಳು, ಕಮಾಂಡೋಗಳು, ಸಂಶೋಧನೆಗಳು, ಇಂಥವುಗಳ ಬಗ್ಗೆ ಆ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಮೂಲಕ ಲೇಖನಗಳನ್ನು ಬರೆಸ್ಕೊಳ್ತಾ ಅದರಿಂದ ತನಗೆ ಬೇಕಾದ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸವನ್ನು ಚೈನಾ ಮಾಡ್ತಾ ಹೋಯಿತು. ಈಗ ಅದೇ ಕಾರ್ಡನ್ನು ಚೈನಾ ಭಾರತದ ವಿರುದ್ಧ ಕೂಡ ಬಳಸ್ತಾ ಇದೆ. ನಮ್ಮಲ್ಲಿ ನಿವೃತ್ತ ಸೇನಾಧಿಕಾರಿಗಳನ್ನು ಟಾರ್ಗೆಟ್ ಮಾಡಿಕೊಳ್ಳೋ ಕೆಲಸವನ್ನು ಅವರು ಶುರು ಮಾಡಿದ್ದಾರೆ. ಅಲ್ಲಿ ಕೂಡ ಹಾಂಗ್ಕಾಂಗ್ನ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೆಸರಲ್ಲಿ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ಕರೆ ಬರುತ್ತೆ. ಫೋನ್ ಮಾಡಿದವರು ತಮ್ಮನ್ನು ತಾವು ರಿಸರ್ಚ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೋತಾರೆ. ನಮ್ಮ ಸಂಸ್ಥೆಗೆ ನೀವು ಲೇಖನ ಬರೀರಿ ಅಂತ ಕೇಳ್ಕೋತಾರೆ. ಪ್ರತಿ ಲೇಖನಕ್ಕೆ $300-500 ವರೆಗೆ ಹಣವನ್ನು ಆಫರ್ ಕೂಡ ಮಾಡ್ತಾರೆ. $300 ಅಂದರೆ ಭಾರತೀಯ ಕರೆನ್ಸಿಯ ಲೆಕ್ಕದಲ್ಲಿ 27,000 ರೂಪಾಯಿ. ನಿವೃತ್ತ ಅಧಿಕಾರಿಗಳಿಗೆ ಸುಮ್ಮನೆ ಅವರಿಗೆ ಗೊತ್ತಿರೋದನ್ನು ಬರೆದ್ರು ಒಂದು ಲೇಖನಕ್ಕೆ 25,000-27,000 ರೂಪಾಯಿ ಹಣ ಸಿಗುತ್ತೆ ಅಂದರೆ ಅವರಿಗಾದರೂ ಬೇಡ ಅನ್ನಬೇಕು ಅಂತ ಯಾಕೆ ಅನ್ಸುತ್ತೆ ಹೇಳಿ? ಇನ್ನು ಇಲ್ಲಿ ಅವರಿಗೆ ಮೊದಲೇ ನೀವು ನಿಮ್ಮ ಸೇನೆಯ ಮಾಹಿತಿಗಳನ್ನು ಕೊಡಿ ಅಂತೇನೂ ಕೇಳೋದಿಲ್ಲ.
ಜಸ್ಟ್ ಜಿಯೋಪೊಲಿಟಿಕ್ಸ್ ಬಗ್ಗೆ, ಹಿಂದೂ ಮಹಾಸಾಗರದಲ್ಲಿ ಭಾರತದ ಪಾತ್ರದ ಬಗ್ಗೆ, ಭಾರತದ ಹೊಸ ನೀತಿಗಳ ಬಗ್ಗೆ, ಭಾರತ ಚೈನಾ, ಭಾರತ ಪಾಕಿಸ್ತಾನ, ಭಾರತ ಅಮೆರಿಕಾಗಳ ನಡುವಿನ ಸಂಬಂಧಗಳ ಬದಲಾವಣೆಗಳ ಬಗ್ಗೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ, ಹೀಗೆ ತುಂಬಾ ಕಾಮನ್ ವಿಷಯಗಳು, ನಾವು ನೀವು ಕೂಡ ಮಾತಾಡ್ಕೊಳ್ಳೋ ವಿಷಯಗಳ ಬಗ್ಗೆ ಮೊದಲು ಲೇಖನಗಳನ್ನು ಕೇಳಲಾಗತ್ತೆ. ಅದೇನಿದೆ ಕೇಳಿದ್ರೆ ನೀವು ಕೂಡ ಬರೆದು ಕೊಟ್ಟು ಬಿಡ್ತೀರಿ. ಅಂಥದ್ರಲ್ಲಿ ನಿವೃತ್ತ ಸೇನಾಧಿಕಾರಿಗಳಿಗೆ, ದಿನನಿತ್ಯ ಅದನ್ನೇ ಉಸಿರಾಡೋರಿಗೆ ಇದು ಯಾವುದು ಕಷ್ಟದ ಕೆಲಸ ಅಂತ ಏನು ಅನ್ಸೋದಿಲ್ಲ. ಅವ್ರು ಇಷ್ಟೇ ತಾನೆ ಅಂತ ಒಪ್ಕೋತಾರೆ, ಬರೆಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಇವರು ಲೇಖನ ಕೊಡೋದು, ಅವ್ರು ಹಣ ಕೊಡೋದು, ಹೀಗೆ ನಡೆದು ಸ್ವಲ್ಪ ಕಾಲ ಅಲ್ಲೊಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ ನೋಡಿ. ಆಮೇಲೆ ಚೈನಾ ತನಗೇನು ಬೇಕು ಅನ್ನೋದನ್ನ ಇವರಿಗೆ ಹೇಳೋದಕ್ಕೆ ಶುರು ಮಾಡುತ್ತೆ. ಭಾರತದ ರಕ್ಷಣಾ ನೀತಿಗಳ ಬಗ್ಗೆ, ಖರೀದಿಗಳ ಬಗ್ಗೆ, ಇಲ್ಲಿನ ಆಯುಧಗಳ ಬಗ್ಗೆ, ಅಗತ್ಯಗಳ ಬಗ್ಗೆ, ಪ್ರಸ್ತುತ ಇರೋ ಸಮಸ್ಯೆಗಳ ಬಗ್ಗೆ, ಹೀಗೆ ಅವರಿಗೇನು ಮಾಹಿತಿ ಬೇಕೋ ಆ ಥರದ ಲೇಖನಗಳನ್ನು ಇವರಿಂದ ಕೇಳ್ತಾ ಹೋಗ್ತಾರೆ. ಬರೆಯೋದು ಅನ್ನೋದು ಒಂದು ಚಟ. ಅದು ಶುರುವಾದ ಮೇಲೆ ಇವರು ಕೂಡ ಅವ್ರು ಕೇಳಿದ್ದನ್ನು ಬರೆದು ಕೊಡ್ತಾ ಹೋಗ್ತಾರೆ. ಈ ಹಿಂದೆ ಅಮೆರಿಕಾದಲ್ಲೂ ಚೈನಾ ಇದನ್ನೇ ಮಾಡ್ತು, ಈಗ ಭಾರತದಲ್ಲಿ ಕೂಡ ಅದನ್ನೇ ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು ಮೊನ್ನೆ ಭಾರತದ ನೌಕಾಪಡೆಯ ನಿವೃತ್ತ ರೇರ್ ಅಡ್ಮಿರಲ್ ಒಬ್ಬರಿಗೆ ಒಂದು ಕಾಲ್ ಬಂತು. ಫೋನ್ ಮಾಡಿದವರು ಹಾಂಗ್ಕಾಂಗ್ನ ಯಾವುದೋ ಸಂಸ್ಥೆಯ ಹೆಸರನ್ನು ಹೇಳಿದ್ದಾರೆ. ನಮಗೆ ನಿಮ್ಮ ಸಹಾಯ ಬೇಕು ಅಂತ ಕೇಳಿದ್ದಾರೆ. ನಿಮ್ಮ ನಾಲೆಡ್ಜ್ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉಪಯೋಗಕ್ಕೆ ಬರುತ್ತೆ, ದಯವಿಟ್ಟು ಇಲ್ಲ ಅನ್ನಬೇಡಿ, ಸಹಾಯ ಮಾಡಿ ಅಂತ ಬೆಣ್ಣೆ ಹಚ್ಚಿದ್ದಾರೆ. ಬಣ್ಣದ ಮಾತಿಗೆ, ಹೊಗಳಿಕೆಗೆ ಬಲಿಯಾಗದವ್ರು ಯಾರಿರ್ತಾರೆ? ಆಮೇಲೆ ನಿಮ್ಮ ಲೇಖನಕ್ಕೆ ನಿಮಗೆ ಇಷ್ಟು ಹಣ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವರು ಅಪ್ರೋಚ್ ಮಾಡಿದ ರೀತಿ, ಸ್ಟೈಲು ಎಲ್ಲ ಚೆನ್ನಾಗಿತ್ತು. ಆದರೆ ಅವರು ಟ್ರ್ಯಾಪ್ ಮಾಡಬೇಕು ಅಂದ್ಕೊಂಡ ವ್ಯಕ್ತಿ ರಾಂಗ್ ಆಗಿದ್ರು ಅಷ್ಟೇ. ಅವ್ರ ಹೆಸರು ರೇರ್ ಅಡ್ಮಿರಲ್ ಗಿರೀಶ್ ಗರ್ಗ್. ರೇರ್ ಅಡ್ಮಿರಲ್ ಅನ್ನೋದು ನೌಕಾಪಡೆಯಲ್ಲಿ ಅತ್ಯಂತ ಉನ್ನತವಾದ ಹುದ್ದೆ. ಇದು ನೌಕಾಪಡೆಯಲ್ಲಿ 3ನೇ ಅತಿ ದೊಡ್ಡ ಹುದ್ದೆ ಅನ್ನಿಸ್ಕೊಳ್ಳುತ್ತೆ. ರೇರ್ ಅಡ್ಮಿರಲ್ 2 ಸ್ಟಾರ್ ಫ್ಲಾಗ್ ಆಫೀಸರ್ ಆಗಿರ್ತಾರೆ. ಇನ್ನು ಗಿರೀಶ್ ಗರ್ಗ್ ಸಾಕಷ್ಟು ವಿಶೇಷ ಕಾರ್ಯಾಚರಣೆಗಳನ್ನು ಕೈಗೊಂಡ ಅನುಭವ ಕೂಡ ಇದ್ದವರು. ಅಂಡಮಾನ್ ನಿಕೋಬಾರ್ ಸೀಕ್ರೆಟ್ ಆಪರೇಷನ್ಸ್ನ ನೇತೃತ್ವ ವಹಿಸಿದ್ದವರು. ಇಂಥ ಅಧಿಕಾರಿಗೆ ಹಾಂಗ್ಕಾಂಗ್ ವಿದ್ಯಾರ್ಥಿಗಳು ಕಾಲ್ ಮಾಡಿ ನಮಗೆ ನೀವು ರಿಸರ್ಚ್ ಪೇಪರ್ಸ್ ಕೊಡಿ ಅಂತ ಕೇಳಿದರು. ಯಾರೋ ಕಾಲೇಜ್ ಪ್ರೊಫೆಸರ್ಗೋ ಅಥವಾ ರಿಸರ್ಚ್ ಸ್ಕಾಲರ್ಗೋ ಹೀಗೆ ಕೇಳಿಬಿಟ್ಟಿದ್ರೆ ಅವರು ಖುಷಿಯಾಗಿ ನಾಳೆಯಿಂದಾನೇ ಕೊಟ್ಟು ಬಿಡ್ತೀನಿ ಅಂತ ಇದ್ರು ಏನೋ. ಆದರೆ ಇವರು ನಿವೃತ್ತ ರೇರ್ ಅಡ್ಮಿರಲ್. ಇಂಥ ಅದೆಷ್ಟು ಜನರನ್ನ ಜೀವನದಲ್ಲಿ ನೋಡಿರ್ತಾರೋ. ಸರಿ ಬರೆಯೋಣ, ಆದರೆ ನಿಮಗೇನು ಬೇಕು ಅದನ್ನು ಸ್ಪಷ್ಟವಾಗಿ ಹೇಳಿ ಅಂತ ಆ ಅಧಿಕಾರಿ ಕೇಳಿದ್ದಾರೆ. ನಿಮಗೆ ಲೇಖನ ಯಾಕೆ ಬೇಕು, ಏನು ರಿಸರ್ಚ್ ಮಾಡ್ತಾ ಇದ್ದೀರಿ, ಯಾವ ಥರದ ರಿಸರ್ಚು, ಹೀಗೆ ಅವ್ರು ಕೇಳ್ತಾ ಹೋದ ಪ್ರಶ್ನೆಗಳಿಗೆ ಕಾಲ್ ಮಾಡಿದವರ ಕಡೆಯಿಂದ ಸರಿಯಾದ ಉತ್ತರ ಸಿಕ್ಕಿಲ್ಲ. ಸರಿ, ನಿಮ್ಮ ಸಂಸ್ಥೆಯ ವೆಬ್ಸೈಟ್ ಇದ್ದರೆ ಕೊಡಿ, ಅದನ್ನು ನಾನೇ ನೋಡಿ ನಿಮಗೇನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋತೀನಿ ಅಂತ ರೇರ್ ಅಡ್ಮಿರಲ್ ಹೇಳಿದ್ದಾರೆ. ಅವರು ಕೂಡ ಯಾವುದೋ WTW ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋ ಹೆಸರು ಹೇಳಿ ಅದರದೊಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಆದರೆ ಆ ವೆಬ್ಸೈಟ್ ಇಲ್ಲಿ ಓಪನ್ ಕೂಡ ಆಗಿಲ್ಲ. ಯಾಕಯ್ಯ ಹೀಗೆ ಅಂತ ಕೇಳಿದರೆ, ಸಾರ್ ಅದು ಅಂಡರ್ ಮೇಂಟೆನೆನ್ಸ್ ಇದೆ, ಹೀಗಾಗಿ ಸದ್ಯಕ್ಕೆ ನಿಮಗೆ ಸಿಗೋದಿಲ್ಲ, ನೀವು ಪೇಪರ್ಸನ್ನು ಬರೆದು ಕೊಡ್ತಾ ಹೋಗಿ ಆಮೇಲೆ ವೆಬ್ಸೈಟ್ ಸರಿ ಹೋಗುತ್ತೆ ಅನ್ನೋ ಉತ್ತರ ಬಂದಿದೆ. ಅವರ ಈ ಉತ್ತರಗಳು, ವರ್ತನೆಗಳು ಗರ್ಗ್ ಅವರ ಅನುಮಾನಕ್ಕೆ ಕಾರಣ ಆಗಿವೆ. ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಇವರಿಗೆ ಗೊತ್ತಿತ್ತಲ್ಲ. ಹೀಗಾಗಿ ಗಿರೀಶ್ ಗರ್ಗ್ ಈ ವಿಷಯವನ್ನು ಭಾರತೀಯ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇನ್ನು ಭಾರತೀಯ ಸೇನೆಯ ಹೆಸರು ಹೇಳೋದಕ್ಕೆ ಇಚ್ಛೆ ಪಡೆದ ಮತ್ತೊಬ್ಬರು ಕರ್ನಲ್ ರ್ಯಾಂಕ್ನ ಅಧಿಕಾರಿಗೆ ಕೂಡ ಇದೇ ಥರದ ಹಾಂಗ್ಕಾಂಗ್ ಇನ್ಸ್ಟಿಟ್ಯೂಟ್ ಸಂಪರ್ಕ ಮಾಡಿದೆ. ಅವರು ಕೂಡ ವಿಷಯವನ್ನ ಸರ್ಕಾರ ಮತ್ತು ರಕ್ಷಣಾ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಭಾರತದ ಸೇನಾಧಿಕಾರಿಗಳಿಗೆ ಕರೆ ಬರುವುದು ಹೆಚ್ಚಾಗ್ತಾ ಇರುವಾಗಲೇ ಭಾರತ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ತಾ ಇದೆ. ನಿವೃತ್ತ ಅಧಿಕಾರಿಗಳಿಗೆ ಚೈನಾ ಅಥವಾ ಇನ್ಯಾವುದೇ ಸಂಸ್ಥೆಗೆ ರಿಸರ್ಚ್ ಆರ್ಟಿಕಲ್ಗಳನ್ನು ಕೊಡುವ ಮೊದಲು ಎಚ್ಚರ ವಹಿಸಿ ಅಂತ ಹೇಳಲಾಗಿದೆ. ಹಾಗೆ ಅನುಮತಿ ಇಲ್ಲದೆ ಇಂಥದ್ದೇನೂ ಮಾಡಬಾರದು ಅನ್ನೋ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇಲ್ಲಿ ಸೇನಾಧಿಕಾರಿಗಳ ಮೂಲಕ ಈ ವಿಷಯ ಹೊರಬಂದ ಮೇಲೆ UGC ಕೂಡ ಎಚ್ಚೆತ್ತುಕೊಂಡಿದೆ. ತನ್ನ ರಿಸರ್ಚ್ ಸ್ಕಾಲರ್ಗಳಿಗೆ ಚೈನಾದಿಂದ ಮಕಾವೋ, ಶಾಂಘೈ, ಹಾಂಗ್ಕಾಂಗ್, ಬ್ಯಾಂಕಾಕ್, ಸಿಂಗಪೂರ್, ಚೈನಾ ಯೂನಿವರ್ಸಿಟಿ ಮುಂತಾದ ಎಲ್ಲಿಂದಲೇ ಯಾರೇ ಸಂಪರ್ಕಿಸಿ ರಿಸರ್ಚ್ ಆರ್ಟಿಕಲ್ ಕೇಳಿದರೂ ಕೂಡ ತಕ್ಷಣ ಬರೆದು ಕೊಡೋದಕ್ಕೆ ಹೋಗಬೇಡಿ. ಅಂಥದ್ದೇನಾದರೂ ಆದರೆ ಅದನ್ನು ಇಮ್ಮಿಡಿಯೇಟ್ ಆಗಿ UGCಯ ಗಮನಕ್ಕೆ ತಗೊಂಡು ಬನ್ನಿ ಅಂತ ಆದೇಶವನ್ನು ಕೊಡಲಾಗಿದೆ. ಗೆಳೆಯರೆ, ಈ ಹಿಂದೆ ಸೋವಿಯತ್ ಈ ಕೆಲಸವನ್ನು ಮಾಡ್ತಾ ಇತ್ತು. ಆನಂತರ ಅಮೆರಿಕ, ಚೈನಾಗಳು ಕೂಡ ಒಂದಷ್ಟು NGOಗಳ ಹೆಸರಲ್ಲಿ ಈ ಕೆಲಸ ಶುರು ಮಾಡಿದ್ವು. ಅವರು ತೀರಾ ರಹಸ್ಯ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೇನು ಆಗ ಹೋಗ್ತಾ ಇರಲಿಲ್ಲ. ಆದರೆ ಈ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ರಿಸರ್ಚ್ ಸ್ಕಾಲರ್ಗಳನ್ನು, ಪ್ರಭಾವಿಗಳನ್ನು ಬಳಸಿ ತಮಗೇನು ಬೇಕೋ ಅದನ್ನು ತಮಗೆ ಹೇಗೆ ಬೇಕೋ ಹಾಗೆ
ಭಾರತದ ಮಾಧ್ಯಮಗಳಲ್ಲಿ ಹಾಗೆ ವಿದೇಶಿ ಮಾಧ್ಯಮಗಳಿಗೆ ಕೂಡ ಲೇಖನಗಳನ್ನು ಬರೆಸಿ ಭಾರತದ ವಿರುದ್ಧ, ಇಲ್ಲಿನ ಆಡಳಿತಗಳ ವಿರುದ್ಧ, ಇಲ್ಲಿನ ಅಭಿವೃದ್ಧಿ ಯೋಜನೆಗಳ ವಿರುದ್ಧ ಒಂದು ಜನಾಭಿಪ್ರಾಯ ಮೂಡಿಸುವ ಕೆಲಸವನ್ನ ಈ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಲಾಗ್ತಾ ಇತ್ತು. ಇಲ್ಲಿನ ಸ್ಕಾಲರ್ಗಳನ್ನ ಸೋವಿಯತ್, ಅಮೆರಿಕ, ಚೈನಾ ಇವರೆಲ್ಲ ಕೂಡ ತಮ್ಮ ದೇಶಕ್ಕೆ ಆಹ್ವಾನಿಸ್ತಾ ಇದ್ರು. ಅಲ್ಲವರಿಗೆ ಆತಿಥ್ಯ ಕೊಡಲಾಗ್ತಾ ಇತ್ತು. ಯೂನಿವರ್ಸಿಟಿ ಪ್ರೊಫೆಸರ್ ಅಥವಾ ರಿಸರ್ಚ್ ಸ್ಕಾಲರ್ಗೆ ಒಂದು ಪುಗ್ಸೆಟ್ಟೆ ವಿದೇಶಿ ಪ್ರಯಾಣ, ಒಂದಷ್ಟು ಹಣ, ಇವರು ಬರೆದ ಲೇಖನಗಳು ವಿದೇಶಿ ಮ್ಯಾಗಝೈನ್ಗಳಲ್ಲಿ ಪ್ರಕಟಗೊಳ್ಳೋದು, ಜೊತೆಗೆ ಭಾರತದ ಪತ್ರಿಕೆಗಳಲ್ಲಿ ಕೂಡ ಇವರು ಬರೆದ ಲೇಖನಗಳು, ಇದೆಲ್ಲದರ ಜೊತೆ ಒಂದಷ್ಟು ಡಾಲರ್ ಹಣ, ಇಷ್ಟು ಸಿಕ್ಕರೆ ಪಾಪ ಅವರಾದರೂ ಯಾಕೆ ಬೇಡ ಅಂತಾರೆ. ವಿದೇಶಿ ಹ್ಯಾಂಡ್ಲರ್ಗಳಿಗೆ ಬೇಕಾಗಿದ್ದನ್ನೆಲ್ಲ ಸಾಕಷ್ಟು ಜನ ಇಲ್ಲಿಂದ ಬರಿತಾ ಹೋದರು. ಕೆಲ ಲೇಖನಗಳು ದೇಶದಲ್ಲಿ ಸಾಮರಸ್ಯವನ್ನು ಹಾಳು ಮಾಡಿದ್ವು. ಇನ್ನು ಕೆಲ ಲೇಖನಗಳು ಅಭಿವೃದ್ಧಿಯ ವಿರುದ್ಧ ಪ್ರತಿಭಟನೆಗಳಿಗೆ ಕಾರಣ ಆಗಿ ಕಾಮಗಾರಿಗಳ ವಿಳಂಬಕ್ಕೆ ಕಾರಣ ಆದವು. ಮತ್ತಷ್ಟು ಲೇಖನಗಳು ಭಾರತದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಅವಮಾನಕ್ಕೆ ಕೂಡ ಕಾರಣ ಆದವು. ಇನ್ನು ವಿದೇಶಿ ಪ್ರಪೋಗಂಡಾದ ಲೇಖನಗಳನ್ನು ಬರೆದವರು ತಾವೇನೋ ಸಾಧಿಸಿಬಿಟ್ವಿ ಅಂತ ಹೆಗಲ್ ತಟ್ಕೊಳ್ತಾ ಫಾರಿನ್ ವಿಸ್ಕಿ ಚಪ್ಪರಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ತಾ ಖುಷಿಯಾಗ್ತಾ ಹೋದ್ರು. ಅವರು ಅವರ ಅರಿವಿಗೇ ಬಾರದಂತೆ ತಾವಿರೋ ನೆಲಕ್ಕೆ ಅನ್ಯಾಯ ಮಾಡಿದ್ರು. ಈಗ ಚೈನಾ ಇನ್ನೂ ಒಂದು ಹೆಜ್ಜೆ ಮುಂದಕ್ಕಿಡ್ತಾ ಇದೆ. ಇಲ್ಲಿನ ರಕ್ಷಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರಿಸರ್ಚ್ ಪೇಪರ್ಸ್ ಹೆಸರಲ್ಲಿ ತರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಬಗ್ಗೆ ನಿವೃತ್ತ ಸೇನಾಧಿಕಾರಿಗಳು ಬೆಳಕು ಚೆಲ್ತಾ ಇದ್ದಾರೆ. ಭಾರತ ಇನ್ನಷ್ಟು ಎಚ್ಚೆತ್ತುಕೋಬೇಕಿದೆ. ಇದು ಗೆಳೆಯರೆ ಚೈನಾದ ಹೊಸ ಎಸ್ಪೆನಾಸ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.